ನಮ್ಮನೆ ದೇವರು ಹುಲ್ಲೂರಮ್ಮ ದೇವಸ್ಥಾನಕ್ಕೆ ಅಂತ ಹೇಳಿ ಮಂಗಳವಾರ ಹೋಗಿದ್ದು ಲಾಗ್ನ ಇವತ್ತು ಹಾಕ್ತಾಯಿದ್ದೀನಿ ನಾನು. ಮಂಗಳವಾರ ಅದೇ ಆಷಾಢ ಮಂಗಳವಾರ ಅಂತ ಹೇಳಿ ಒಳ್ಳೆಯದಲ್ಲ ಅಂತ ನಾನು ನಮ್ಮ ಅಕ್ಕನ ಮಗಳು 3 ಜನನೂ ಕೂಡ ಹೋಗಿ ಬಂದ್ವಿ. ನೋಡಿ ಈ ರೀತಿಯಾಗಿ ಹಂಗೆ ದೇವಸ್ಥಾನಕ್ಕೆ ಹೋಗಿ ಹಂಗೆ ನೋಡಿ ಬರ್ತಾಯಿದ್ವಿ. ಈ ಕೈ ಕೂಡ ನಾವೇ ಹೊಡ್ಕೊಂಡೇ ಬರ್ತೀವಿ. ಹೋದಾಗ ಮಕ್ಕಳೆಲ್ಲ ಬಂದಾಗ ಮಕ್ಕಳು ಹೊಡಿತಾರೆ, ಹಾಗಾಗಿ ನಾವೇ ಹೋಗಿದ್ವಲ್ಲ ಇವಾಗ ನಾವೇ ಹೊಡ್ಕೊಂಡು ಬಂದ್ವಿ. ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಕೊನೆ ತನಕ ವಿಡಿಯೋ ನೋಡಿ ಹೆಂಗೆ ಎಂಜಾಯ್ ಮಾಡಿದ್ವಿ ಏನು ಅಂತ ಎಲ್ಲ ಫುಲ್ಲು ಕೊನೆವರೆಗೂ ವಿಡಿಯೋನೂ ಕೂಡ ಹಾಕ್ತೀವಿ ನೋಡಿ. ಫಸ್ಟ್ ಸ್ಟಾರ್ಟಿಂಗು ಬಸ್ನಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಾವು 3 ಜನ ಹೋಗ್ಬಿಟ್ಟು ಅಲ್ಲಿ ಹೋಗಿ ಪೂಜೆ ಸಾಮಾನ ತೊಗೊಳ್ತೀವಿ. ಇನ್ನು ಇದೆಲ್ಲ ಮಾಮೂಲಿ ಎಲ್ಲರೂ ತೊಗೊಳೋ ಹಾಗೇ ನಾನು ಫುಲ್ಲು ಎಲ್ಲ ತೊಗೊಂಡಿದ್ದೀನಿ. ಇನ್ನೂ ಒಂದು ಎಣ್ಣೆ ಬಾಟ್ಲಿ ಹೇಳಿದ್ದೆ, ಎಣ್ಣೆ ಮಾತ್ರ ಕೊಟ್ಟಿರಲಿಲ್ಲ. ಪೂಜೆಗೆ ಎಣ್ಣೆನೂ ಕೂಡ ಕೊಟ್ಟೇ ಬರೋದು. ಮಡ್ಲಕ್ಕಿ ಸೀರೆ ಇದೆಲ್ಲ ಕೊಟ್ಕೊಂಡೇ ಬರೋದು. ಎಲೆಕ್ಕೆ ಚೀಲ ಅಂತ ಅದನ್ನು ಕೂಡ ಕೊಡ್ತೀನಿ ನೋಡಿ. ಕಾಯೆಲ್ಲ ಹೊಡ್ಕೊಂಬಂದು ಇಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಏನಾದರೂ ಒಂದೊಂದು ವಿಡಿಯೋ ಕ್ಲಿಪ್ನ ಮಾಡ್ಕೊತಾ ಇದ್ದೀನಿ. ಅಂದರೆ ಏನಪ್ಪ ಅಂದರೆ ಮಂಗಳವಾರ ಚಾಮುಂಡೇಶ್ವರಿ ಹುಟ್ಟಿದಿನ ಅಂತ ಹೇಳ್ತಾರೆ. ಹಾಗಾಗಿ ನಾವು ಹೋದಾಗಲೇ ಏನು ಜನ ಇರಲಿಲ್ಲ, ರಶ್ ಇರಲಿಲ್ಲ. ನಮಗೊಂದು ಭಯನೇ ಆಗಿತ್ತು. ಯಾಕಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರಲ್ಲ ಆಷಾಢ ಅಂದರೆ ಹುಲ್ಲೂರಮ್ಮ ನಮ್ಮ ಮನೆಗೆ ದೇವಸ್ಥಾನದಲ್ಲಂತೂ ಸಿಕ್ಕಾಪಟ್ಟೆ ಜನ ಯಾವಾಗ ಇದ್ದೇ ಇರ್ತಾರೆ. ಹಾಗಾಗಿ ನಾವು ಹಂಗೆ ಅಂದ್ಕೊಂಡಿದ್ವಿ. ಎಲ್ಲ ಮೋಸ್ಟ್ಲಿ ಬೆಳಗ್ಗೆನೇ ಬಂದಾಗಿದ್ದರೆ ನನಗೆ ಗೊತ್ತಿಲ್ಲ. ಅಂದರೆ ಕ್ಯೂ ಅಂತೂ ಅದೇ ಎಲ್ಲ ಸಿಸ್ಟಮ್ ಇದೆಲ್ಲ ಇತ್ತು. ನೋಡಿದ್ವಿ. ನಾವು ಹೋದಾಗ ಅಷ್ಟು ಜನ ಇರಲಿಲ್ಲ, ಮೀಡಿಯಮ್ ಆಗಿದ್ದರು, ಬರ್ತಾನೆ ಇದ್ದರು ಆಲ್ಮೋಸ್ಟು ಜನ ಅಂತೂ. ನಾವು ಕೂಡ ದರ್ಶನ ತುಂಬ ಚೆನ್ನಾಗಿ ನೋಡಿಕೊಂಡು ದರ್ಶನ ಮಾಡಿಕೊಂಡು ಬಂದ್ವಿ. ನೋಡ್ತಾ ಇದ್ದೀರಲ್ಲ, ಮಂಗಳಾರತಿ ಕೂಡ ಮಾಡಿಸ್ಕೊಂಡು ಊಟ ಮಾಡಿಕೊಂಡು ಬಂದ್ವಿ. ಪ್ರಸಾದನೂ ಕೂಡ ಸಿಕ್ತು ನಮಗೂ ಕೂಡ. ಪ್ರಸಾದ ಏನು ಅಂತಲೂ ಕೂಡ ಲಾಸ್ಟ್ ತೋರಿಸ್ತೀನಿ. ಕೊನೆ ತನಕ ವಿಡಿಯೋ ನೋಡಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಇನ್ನೂ ಫಾಲೋ ಮಾಡ್ಕೊಂಡು ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಹಂಗೆ ಫಾಲೋ ಮಾಡ್ಕೊಳ್ಳಿ. ಹಾಗೆ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಹಾಗೆ ನೋಡ್ತಾ ಇದ್ದಾರೆ ತಪ್ಪದೇ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಹೀಗೆ ಎಲ್ಲ ಜನ ಬರ್ತಾನೆ ಇದ್ದಾರೆ. ನಾನು ಹಂಗೂ ಬಿಡ್ತಾನೆ ಇಲ್ಲ, ಇನ್ನೊಂದು ವಿಡಿಯೋ ಕ್ಲಿಪ್ನ ಮಾಡ್ಕೊತಾನೆ ಇದ್ದೀನಿ. ಮತ್ತೆ ಇರಲಿಲ್ಲ ನೋಡಿ, ಇಲ್ಲಿಂದ ಮನೆ ಹಾಕೊಂಡು ನೆಕ್ಸ್ಟ್ ಇಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ. ದೇವರ ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇರಲ್ಲ, ದೇವರ ನೋಡೋದಕ್ಕಂತೂ ಸಖತ್ತು ಖುಷಿಯಾಗುತ್ತೆ. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಕೊನೆಗೆ ನಾವು ಬಂದಿದ್ದೆ ಎಲ್ಲ ಮುಗಿಸ್ಕೊಂಡು ಲಾಸ್ಟ್ಗೆ ಈಡ್ಗಾಯಿ ಹೊಡೆದ್ಬಿಟ್ಟೆ ಬರೋದು. ಹಾಗಾಗಿ ಈಡ್ಗಾಯಿ ಹೊಡಿಯೋಣ ಅಂತ ಹೇಳ್ಬಿಟ್ಟು ನೋಡಿ ನಮ್ಮ ಅಕ್ಕನ ಮಗಳು ನಾನು ಇಬ್ಬರಿಗೂ ಈಡ್ಗಾಯಿ ಹೊಡಿತಾ ಇದ್ದೀವಿ. ಈ ರೀತಿಯಾಗಿ ಎಲ್ಲ ಅಂದರೆ ದೇವಸ್ಥಾನದಲ್ಲಿ ನಾವು ಅಂದರೆ ಬೇರೆ ದಿನ ಹೋಗ್ತಿದ್ವಿ. ಇವತ್ತು ಮಂಗಳವಾರ ಹೋದ್ವಿ, ಒಳ್ಳೆ ದಿನ ಅಂತ ಹೇಳ್ಬಿಟ್ಟು ಜನ ಇರ್ತಾರೆ ಅಂತಲೇ ಹೋಗಿದ್ದು. ಆದರೆ ನಾವು ಸ್ವಲ್ಪ ನಾವು ಹೋದಾಗಲೇ 1:15 ಆಗಿತ್ತು, 1:15 ಆಗಿತ್ತು ದೇವಸ್ಥಾನ ತಲುಪಿದಾಗೇ. ಹಂಗೆ ಅಷ್ಟೊತ್ತಿಗೆ ಜನ ಎಲ್ಲ ಖಾಲಿನೇ ಆಗಿದ್ರು. ಸ್ವಲ್ಪ ಲೇಟೇ ಆಗಿತ್ತಲ್ಲ ನಾವು ಹೋಗೋಷ್ಟರಲ್ಲಿ. ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಅಂದರೆ ಮಂಗಳವಾರದ ವ್ಲಾಗ್ನ ಇವತ್ತು ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಲೇಟ್ ಆಯಿತು, ನೆನ್ನೆ ಮೊನ್ನೆ ಹಾಕಬೇಕಿತ್ತು, ಹಾಕೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತೇ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಕೊನೆಗೆ ನಾನು ಕೂಡ ಈಡ್ಗಾಯಿನ ಹೊಡ್ಕೊಂಡು ಅಲ್ಲಿಂದ ಮುಗಿಸ್ಕೊಂಡು ನಾವು ಹೋಗಿದ್ದೆ. ಅಲ್ಲೇ ಹುಲ್ಲೂರಮ್ಮ ದೇವಸ್ಥಾನದ ಹತ್ರನೇ ಅದೇ ದೇವಸ್ಥಾನ ಆ ಕಡೆ ಎದುರುಗಡೆ ಪಕ್ಕದಲ್ಲೇ ಚಿಕ್ಕದು ಬಸವಣ್ಣ ಗುಡಿ ಇದೆ. ಅಲ್ಲಿಗೂ ಕೂಡ ಹೋಗಿ ಬರ್ತೀವಿ. ಇಲ್ಲಿ ಫಸ್ಟ್ ಏನಪ್ಪ ಅಂತಂದರೆ ಊದ್ಗಡ್ಡೆ ಎಲ್ಲ ಹಚ್ಚಿ ಬೆಳಗ್ಗೆ ಕರ್ಪೂರ ಎಲ್ಲ ಹಚ್ಚಿ ಅದೆಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದೆ ಬಸವಣ್ಣನ ಗುಡಿ ಹತ್ರ. ಯಾವಾಗೂ ಬಂದಾಗಿಲ್ಲ, ನಾವು ತಪ್ಪದಿರ ನಾವು ಈ ಬಸವಣ್ಣನ ಗುಡಿಗೆ ಕೈ ಮುಕ್ಕೊಂಡೆ ನಾವು ಬರೋದು. ಬಸವಣ್ಣ ಇಲ್ಲಿಗೆ ಹೋದರೆ ಒಂಥರ ಖುಷಿ ಚೆನ್ನಾಗಿರುತ್ತೆ. ಇದು ಬಸವಣ್ಣ ಗುಡಿ ಹತ್ರ ಕೈ ಮುಕ್ಕೊಂಡು ನೋಡಿ, ಅಲ್ಲೊಂದು ಸ್ವಲ್ಪ ಚಿಕ್ಕದು ಪುಟ್ಟದು ಕೆರೆನೋ ಕಟ್ಟೆನೋ ಏನೋ ಇದೆ ನೋಡಿ, ಚಿಕ್ಕದಿದೆ. ಕಲ್ಯಾಣಿ ಅನಿಸುತ್ತೆ. ಆಲ್ಮೋಸ್ಟ್ ಯಾವಾಗ ಹೋಗೋರಿಗೆಲ್ಲ ಗೊತ್ತಿರುತ್ತೆ ಈ ಬಸವಣ್ಣನ ಗುಡಿ. ಎಲ್ಲ ದೇವಸ್ಥಾನದ ಪಕ್ಕನೇ ಅಲ್ಲೇ ಕಾಣಿಸುತ್ತೆ. ದೇವಸ್ಥಾನ ಹತ್ರ ತಿರುಗಿ ನೋಡಿದ್ರೆ ನೋಡ್ತಾ ಇದ್ದೀರಲ್ಲ, ಇವರೆಲ್ಲ ಕೈ ಮುಕ್ಕೊಂಡ್ರು. ನಾನು ಕೂಡ ಕೈ ಮುಕ್ಕೊಂಡು ಕೊನೆಗೆ ಬಂದಿದ್ದೆ. ಪ್ರಸಾದ ಸಿಕ್ತು. ಪ್ರಸಾದ ಮುಗಿಸ್ಕೊಂಡು 3 ಜನ ಮನೆ ಕಡೆ ಬಂದಿದ್ದೆ.
ನಮಸ್ಕಾರ.